ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಇನ್ನು ಟ್ಯೂಸ್ಡೇ ಎಲ್ಲ ಜಾತ್ರೆ ಮುಗೀತು. ಇವತ್ತು ವೆಡ್ನೆಸ್ಡೇ ಎಲ್ಲ ಫುಲ್ ಕಂಪ್ಲೀಟಾಗಿ ನಾನ್ ವೆಜ್ ಇರುತ್ತೆ ಮನೇಲಿ. ಸೊ ಇನ್ನು ಮಾರಮ್ಮನ ಜಾತ್ರೆ ಅಂದರೆ ಗೊತ್ತಲ್ವಾ, ಮೇಕೆ ಕುರಿ ಎಲ್ಲ ಕಟ್ ಮಾಡೋದು. ಸೊ ನಾವು ಕೂಡ ಒಂದು ಮೇಕೆನ ಕಟ್ ಮಾಡಿದ್ವಿ. ಸೊ ಇನ್ನು ಇವತ್ತು ಅದೇ ಮಟನ್ ಇರುತ್ತೆ ಮನೇಲಿ. ನಮ್ಮ ಚಿಕ್ಕ ಮಾವ ಅವರು ವೆಜಿಟೇರಿಯನ್. ಸೊ ಅವ್ರಿಗೋಸ್ಕರ ನಾನಿಲ್ಲಿ ಬದನೆಕಾಯಿ ಸಾರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಅವರು ತಿನ್ನಲ್ಲ ಅಂತ ಹೇಳಿ ಇನ್ನು ಎಲ್ಲರೂ ಮಟನ್ ತಿಂದರೆ ಅವ್ರಿಗೇನಾದರೂ ಒಂದು ಮಾಡೋಣ ಅಂತ ಅದನ್ನು ಮಾಡ್ತಾ ಇದ್ದೀನಿ. ಸೊ ಇವರೇ ವೆಜಿಟೇರಿಯನ್. ಇವರು ನಮ್ಮ ಮಾವ, ಇವ್ರ ಜೊತೆ ಮಾತಾಡ್ತಾ ಇದ್ರೆ ಮಾತಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಅಷ್ಟು ಕೋಟೇಶನ್ಸ್ ಹೇಳ್ತಾರೆ ಚೆನ್ನಾಗಿ, ಕೆಟ್ಟವ್ರನ್ನೂ ಒಳ್ಳೆಯವ್ರು ಮಾಡ್ತಾರೆ. ನೋಡಿ ಇಲ್ಲಿ ನಮ್ಮ ಅತ್ತೆ ಮಟನ್ ಸಾರು ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಆ್ಯಕ್ಚುಲಿ ಟ್ಯೂಸ್ಡೇ ನೈಟ್ ಕೂಡ ಒನ್ ಟೈಮ್ ಪ್ರಿಪೇರ್ ಮಾಡಿದರು. ಸೊ ಅದೆಲ್ಲ ಮುಗೀತು. ಇವಾಗ ಬೆಳಗ್ಗೆ ಬುಧವಾರ ಬೆಳಗ್ಗೆ ಮತ್ತೆ ಫ್ರೆಶ್ಶಾಗಿ ಮಾಡ್ತಿದ್ದಾರೆ. ಸೊ ನಾವು ಕಟ್ ಮಾಡಿರೋ ಮೇಕೆ ಬಂದು ಅರೌಂಡ್ ಒಂದು 18 kg 20 kg ಮಟನ್ ಏನೋ ಬಂದಿದೆ, ಅಷ್ಟು ದೊಡ್ಡ ಮೇಕೆ. ಸೊ ಇಲ್ಲಿ ಉಪ್ಪು ಖಾರ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಮಸಾಲೆ ಎಲ್ಲ ಹಾಕಿಬಿಟ್ಟು ಮಟನ್ ಸಾರು ಪ್ರಿಪೇರ್ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಜನ ಬರ್ತಿದ್ರಲ್ಲ, ಸೊ ಹಾಗಾಗಿ ವೆರೈಟೀಸ್ ಅಂತೂ ಏನೂ ಮಾಡೋಕ್ಕೆ ಹೋಗಿಲ್ಲ ನಾವು. ಮಟನ್ ಸಾರು ಮತ್ತು ಪಲಾವ್ ಆ್ಯಂಡ್ ಮುದ್ದೆ, ವೈಟ್ ರೈಸ್, ಸೊ ಆ ಥರ ಮಾಡಿಟ್ಟಿದ್ವಿ. ಸೊ ಅಷ್ಟೇ. ಅಷ್ಟು ಬ್ಯುಸಿಯಲ್ಲಿ ಕೂಡ ನಾನು ಸ್ವಲ್ಪ ಫ್ರೀ ಮಾಡಿಕೊಂಡು ನಮ್ಮ ಮಾವನ ಹತ್ರ ಇಲ್ಲಿ ಯೋಗ ಇಳಿಸ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ನಿಮ್ಗೆ ತೋರಿಸಿದ್ನಲ್ಲ ನಮ್ಮ ಚಿಕ್ಕ ಮಾವ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಯೋಗ. ಇವರು ಊಟ ಇಲ್ಲ ಅಂದರೂ ಇರ್ತಾರೆ, ಯೋಗ ಇಲ್ಲ ಅಂದರೆ ಇರಲ್ಲ, ಅಷ್ಟು ಸಖತ್ತಾಗಿ ಮಾಡ್ತಾರೆ. ಆ್ಯಂಡ್ ಅವ್ರ ಜೊತೆ ಮಾತಾಡ್ತಾ ಇದ್ದರೆ ಇನ್ನೂ ಮಾತಾಡಬೇಕು ಅನಿಸುತ್ತೆ. ಅಷ್ಟು ಒಳ್ಳೆ ಕೊಟೇಶನ್ಸ್ ಹೇಳ್ತಾರೆ. ನನಗೇನಾದರೂ ಬೇಜಾರಾಯಿತು ಅಂದರೆ ಅವ್ರ ಹತ್ರ ಶೇರ್ ಮಾಡಿದ್ರೆ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅವರು ಸಮಾಧಾನ ಮಾಡ್ತಾರೆ. ಅಷ್ಟು ಒಳ್ಳೆ ಮನುಷ್ಯ ಅವರು. ಆ್ಯಂಡ್ ಇಲ್ಲೆಲ್ಲ ಏನು ಮಾಡ್ತಿದ್ದಾರೆ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ನಾವು ಹಿರಿಯರ ಪೂಜೆ ಮಾಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಇನ್ನು ಹಬ್ಬ ಎಲ್ಲ ಮುಗೀತಲ್ಲ, ಇನ್ನು ವೆಡ್ನೆಸ್ಡೇ ಈವ್ನಿಂಗ್ ಇಲ್ಲಿ ಹಿರಿಯರ ಪೂಜೆ ಮಾಡ್ತಾ ಇದ್ದೀವಿ. ಇನ್ನು ಪಿತೃಪಕ್ಷ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾವು ಬೇಗ ಬ್ಯಾಂಗ್ಳೂರಿಗೆ ರಿಟರ್ನ್ ಬರಬೇಕು ಅಂತ ಹೇಳಿ ಈ ಥರ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನ್ ವೆಜ್ ಎಲ್ಲ ಮನೇಲಿ ಇನ್ನು ಜಾಸ್ತಿನೇ ಇತ್ತಲ್ಲ, ಸೊ ಹಾಗಾಗಿ ಇನ್ನು ನೈವೇದ್ಯಕ್ಕೆ ಅಲ್ಲಿ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಮತ್ತೆ ನಾನ್ ವೆಜ್ ತೊಗೊಬಂದು ಎಂಜಿಲ್ ಮಾಡ್ದಂಗೆ ಪ್ರಿಪೇರ್ ಮಾಡಿಬಿಟ್ಟು ಇಲ್ಲಿ ಜೋಳದ ರೊಟ್ಟಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಜೋಳದ ರೊಟ್ಟಿ ಜೊತೆ ನಾನ್ ವೆಜ್ನ ಸೇರಿ ನಾವು ಪ್ರಸಾದಕ್ಕೆ ಇಟ್ಟಿದ್ದೀವಿ. ಹಾಯ್ ಮಾಡಿ ಮಾವ. ಹಾಂ, ಇನ್ನು ಗವ್ಯ ಹಾಯ್ ಮಾಡು ಗವ್ಯ. ವೈಷ್ಣವಿ, ಗಮ್ಯ ಹಾಯ್ ಮಾಡಿ. ಬಾರೋ ಅಚ್ಚುತ ನೀನು. ಅವ್ರು ಯಾರೋ ಗೊತ್ತಿಲ್ಲ. ಇವನು ನಮ್ಮ ಮಾವನ ಮಗ ಪುನೀತು. ಇವನು ನಮ್ಮ ನಾದಿನಿ ಮಗ ಮೆಗಾಸ್ಟಾರ್. ಇವನು ಚಿರಂಜೀವಿ ಅವ್ರಿಗೆ ಅವ್ರು ಯಾರೋ ಗೊತ್ತಿಲ್ಲ ಅಲ್ಲ ಗಮ್ಯ? ಅವ್ರು ಯಾರು? ಅವ್ರು ಗೊತ್ತಿಲ್ಲಲ್ಲ ಯಾರು? ಇನ್ನು ಈವ್ನಿಂಗ್ ಎಲ್ಲ ಅಡುಗೆ ಕೂಡ ಆಯಿತು. ಇವಾಗ ನಾನು ವೆಜಿಟೇರಿಯನ್ಸ್ಗೂ ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ಗೂ ಇಬ್ರಿಗೂ ಸೇರಿ ಇಲ್ಲಿ ನಾನು ಪ್ಲೇನ್ ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಟನ್ ಸಾರು ಕೂಡ ರೆಡಿ ಆಯಿತು. ಎಲ್ಲ ಹಾಯ್ ಮಾಡ್ರಿ. ಹಾಯ್ ಹಾಯ್. ಸೊ ನೋಡಿ ನಾವೆಲ್ಲ ಟೀ ಕುಡಿತಾ ಇದ್ದೀವಿ. ಹಾಯ್ ಮಾಡಿ. ಬನ್ನಿ ಎಲ್ಲರೂ ಟೀ ಕುಡಿಯೋಣ. ನೋಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ನಮ್ಮ ಮನೇಲಂತೂ ಯೂಶ್ವಲಿ ಸೊ ದೊಡ್ಡವರೆಲ್ಲ ಯಾರೆಲ್ಲ ಸತ್ತೋಗಿದ್ದಾರೋ ಸೊ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ಇಡ್ತೀವಿ. ಎಷ್ಟು ಜನ ಫೋಟೋಸ್ ಇದ್ದರೆ ಅಷ್ಟು ಜನ ಫೋಟೋಸ್ ಇಟ್ಟು ಆಮೇಲೆ ಅವ್ರಿಗೆಲ್ಲ ಬಟ್ಟೆ ಕೂಡ ಎಲ್ಲ ಇಟ್ಬಿಟ್ಟು ಸೊ ಈ ಥರ 2 ಕಳಸ ಇಡ್ತಾರೆ. ಕಳಸ ಇಟ್ಬಿಟ್ಟು ಇನ್ನು ಎಲ್ಲ ಥರನೂ ಹೂವು ಹಣ್ಣು ಸೊ ಆ ಥರ ಎಲ್ಲ ದೀಪ ಎಲ್ಲ ಇಟ್ಬಿಟ್ಟು ಇನ್ನು ಈ ಥರ ರೆಡಿ ಮಾಡಿ ಪೂಜೆ ಮಾಡ್ತೀವಿ. ಈ ಪೂಜೆನ ಯೂಶ್ವಲಿ 5:30, 6, 7, 8 ಆ ಟೈಮಲ್ಲೇ ಮಾಡೋದು. ಇನ್ನು ನಾವು ಸ್ವಲ್ಪ ಟೈಮ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನು 5:30 ಆರು 6 o'clock ಆಗೇ ಹೋಯಿತು. ಸೊ ಇವಾಗಿನ ದೀಪ ಹಚ್ಬಿಟ್ಟು ಇನ್ನು ನಮ್ಮ ಮಾವ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟು ನಮ್ಮ ಮಾವನೇ ಪೂಜೆ
ಮಾಡೋದು. ಆಮೇಲೆ ಎಲ್ಲ ಫಸ್ಟು ನಾಮ ಇಟ್ಸ್ಕೊತಾರೆ, ಅದೇ ಬೊಟ್ಟು ಅಂತ ಹೇಳ್ತೀವಲ್ಲ, ಸೊ ನಾಮದಾರರು. ಸೊ ಅದೆಲ್ಲ ಬೊಟ್ಟೆಲ್ಲ ಇಟ್ಟಿಸ್ಕೊಂಡು ಆಮೇಲೆ ಇನ್ನು ಹೊರಗಡೆ ಇನ್ನು ಬಂದುಬಿಟ್ಟು ಅವ್ರನ್ನ ದೊಡ್ಡವ್ರನ್ನ ಕರೆಯೋದು, ಬನ್ನಿ ಒಳಗಡೆ ಅಂತ ಏನೋ ಹೇಳ್ಬಿಟ್ಟು ಕರೀತಾರೆ. ಆಮೇಲೆ ಎಲ್ಲ ಈ ಥರ ಪೂಜೆ ಮಾಡೋದು. ಸೊ ಹಾಗೆ ಒಬ್ಬೊಬ್ಬರು ಎಲ್ಲರೂ ಬಂದು ಪೂಜೆ ಮಾಡ್ತಾರೆ. ಸೊ ಇದು ಒಂದು ಅರೌಂಡ್ ಒಂದು ಹಾಫ್ ಆನ್ ಅವರ್, ಮುಕ್ಕಾಲು ಗಂಟೆ ಇಲ್ಲ 1 ಗಂಟೆ ಹಂಗೆ ನಿಧಾನಕ್ಕೆ ಎಲ್ಲರೂ ಕೂಡ ಪೂಜೆ ಮಾಡಿ ಸೊ ಇದನ್ನೆಲ್ಲ ಮುಗಿಸ್ತಾರೆ. ಸೊ ಆ ಥರ ಖುಷಿಯಾಗಿ ಈ ಪೂಜೆನ ಕೂಡ ನಾವು ಮುಗಿಸಿದ್ದೀವಿ. ಇನ್ನು ಲಾಸ್ಟಲ್ಲಿ ಮಂಗಳಾರತಿ ಎಲ್ಲ ಆದಮೇಲೆ ಇನ್ನು ಎಲ್ಲರೂ ಕೂಡ ಹೊರಗಡೆ ಹೋಗ್ಬಿಡ್ತೀವಿ ಒಂದು 2 ನಿಮಿಷ. ಅಂದರೆ ಆ ಟೈಮಲ್ಲಿ ದೊಡ್ಡವ್ರು ಬಂದು ಪ್ರಸಾದ ತಿಂದು ಹೋಗ್ತಾರೆ ಅಂತ ಅದು ಶಾಸ್ತ್ರ ಹಂಗೆ ಹೇಳ್ತಾರೆ. ಇನ್ನು ಪೂಜೆ ಎಲ್ಲ ಮುಗೀತು, ಫಸ್ಟು ಪ್ರಸಾದ ಎಲ್ಲ ತಿಂತೀವಿ. ಅಂದರೆ ನೈವೇದ್ಯಕ್ಕೆ ಅಂತ ಇಟ್ಟಿದ್ವಲ್ಲ, ಸೊ ಅದು ನಾನ್ ವೆಜ್ಜು. ಸೊ ಅದನ್ನೆಲ್ಲ ಫಸ್ಟು ಎಲ್ಲರೂ ಕೂಡ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಇನ್ನು ನಾವು ಪ್ರಿಪೇರ್ ಮಾಡಿರೋ ನಾನ್ ವೆಜ್ ಎಲ್ಲ ನಾವು ಊಟ ಮಾಡಿಬಿಡ್ತೀವಿ. ಇನ್ನು ಪೂಜೆ ಆಯಿತು ಆ್ಯಂಡ್ ಊಟ ಕೂಡ ಬೇಗ ಆಯಿತು. ಇನ್ನು ವಾಕಿಂಗ್ ಅಂತ ಆಚೆ ಬಂದ್ವಿ. ಆ್ಯಂಡ್ ಇದು ಜಾತ್ರೆ ಎಲ್ಲ ಇನ್ನೂ ಹಾಗೆ ಇತ್ತಲ್ಲ, ಸೊ ಎಲ್ಲ ನೋಡ್ಕೊಂಡು ಹೋಗೋಣ, ಏನಾದರೂ ಪರ್ಚೇಸ್ ಮಾಡೋಣ ಅಂತ ಆಚೆ ಬಂದ್ವಿ. ಇಲ್ಲಿ ಟ್ಯಾಟೋ ಕೂಡ ಹಾಕ್ತಿದ್ದಾರೆ ಆ್ಯಂಡ್ ಬ್ಯಾಂಗಿಲ್ಸು ಮತ್ತು ಮಕ್ಕಳದು ಟೆಡಿ ಬೇಸ್ ಆಗಿರ್ಬೋದು. ಸೊ ಆಟ ಸಾಮಾನು ತುಂಬ ಚೆನ್ನಾಗಿತ್ತು ಎಲ್ಲ ಕೂಡ. ಸೊ ಇನ್ನು ಬ್ಯಾಂಗಿಲ್ಸು ಅದೆಲ್ಲ ಇನ್ನು ತುಂಬ ಚೆನ್ನಾಗಿರುತ್ತಲ್ಲ, ಸೊ ಹಾಗಾಗಿ ಬ್ಯಾಂಗಿಲ್ಸ್ ಅಷ್ಟೇ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ಮಕ್ಕಳಿಗೆ ಗೇಮ್ಸ್ ಅಂತೂ ಆಟ ಆಡ್ಸೋಕ್ಕೆ ಬಂದಿದ್ದೀವಿ. ಮಕ್ಕಳು ಗೇಮ್ ಆಟ ಆಡ್ತಾ ಇದ್ದಾರೆ. ಈ ಗೇಮ್ನ ಏನಂತ ಹೇಳ್ತಾರೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇದನ್ನಂತೂ ರಂಕಲ್ ರಾಟ್ನ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ ಇದನ್ನು ಜಾಸ್ತಿ ಆಟ ಆಡ್ತಿದ್ದೆ, ಅಷ್ಟು ಇಷ್ಟ ಆಗ್ತಿತ್ತು. ಬಟ್ ಇದು ಇನ್ನೂ ಸ್ಟಿಲ್ ಈಗಲೂ ಕೂಡ ಇದೆ. ಸೊ ಇದರಲ್ಲೆಲ್ಲ ದೊಡ್ಡವ್ರು ಕೂರ್ಬೋದಾ ಅಂತ ಕೇಳಿದ್ರೆ ಕೂರ್ಬೋದು ಆರಾಮಾಗಿ ಅಂತ ಹೇಳ್ತಿದ್ರು. ಅಂದರೆ ಎಷ್ಟೊಂದು ಜನ ಕೂತ್ಕೊಂಡು ಆಟ ಆಡ್ತಿದ್ರು. ಸೊ ಹಂಗೆ ನಾವು ಕೂಡ ಒಂದು ಟ್ರೈ ಮಾಡಿದ್ವಿ. ಈವನ್ ನಮ್ಮ ಅತ್ತೆ ಕೂಡ ಕೂತ್ಕೊಂಡಿದ್ರು. ತುಂಬ ಇಷ್ಟ ಆಯಿತು. ಜಾಸ್ತಿ ಹೈಟ್ ಇಲ್ವಲ್ಲ, ಸೊ ಹಾಗಾಗಿ ಪರವಾಗಿಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ನಾನಂತೂ ಓಕೆ ಗೇಮ್ಸ್ ಆಡೋಕ್ಕೆ ಎದುರಲ್ಲ, ಸೊ ಯಾವ ಗೇಮ್ ಆದರೂ ಆಡ್ತೀನಿ. ಸೊ ಇಷ್ಟ ಆಗುತ್ತೆ ಆ್ಯಂಡ್ ಸ್ವಲ್ಪ ಡೇರ್ ಮಾಡ್ತೀನಿ ಗೇಮ್ಸ್ ಎಲ್ಲ ಆಡೋಕ್ಕೆ. ಆ್ಯಂಡ್ ಇಲ್ಲಿ ನಮ್ಮ ಮಕ್ಕಳದು ಬಂದು ಕಾರ್ ಗೇಮ್ ಆಟಾಡಿಸ್ತಾ ಇದ್ದೀನಿ. ಮಕ್ಕಳಿಗೆ ಗೊತ್ತಲ್ಲ ಇನ್ನು, ಸೊ ಚಿಕ್ಕದ ಗೇಮ್ಸ್ ಎಲ್ಲ ತುಂಬ ಇಷ್ಟಪಡ್ತಾರಲ್ಲ, ಸೊ ಹಾಗೆ ಮೇಯ್ನ್ ಮಕ್ಕಳಿಗೆ ಗೇಮ್ಸ್ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನು ಜಂಪ್ ಮಾಡೋದೆಲ್ಲ ಕೂಡ ಆಯಿತು. ಸೊ ನೋಡಿ ಇಲ್ಲೆಲ್ಲ ಕೂಡ ನಮ್ಮ ನಾದಿನಿ ಮಕ್ಕಳೆಲ್ಲ ಜಂಪ್ ಮಾಡಿದ್ರು. ಇನ್ನು ಗೇಮ್ಸ್ ಎಲ್ಲ ಆಡಿದ್ದಾದಮೇಲೆ ಇನ್ನು ಮತ್ತೆ ಇಲ್ಲಿ ಜಾತ್ರೆ ಒಳಗಡೆ ಬಂದ್ವಿ. ಸೊ ಇಲ್ಲಂತೂ ನೋಡಿ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡಲಿಕ್ಕೆ ಒಳ್ಳೆ ರಿಯಲ್ ಫ್ಲವರ್ಸ್ ಥರ ಇದೆ ಅಲ್ವಾ. ಮುಟ್ಟು ನೋಡಿದ್ರೆ ಮಾತ್ರನೇ ಇದು ಪ್ಲಾಸ್ಟಿಕ್ ಅಂತ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಈಚ್ 30 ರೂಪೀಸು. ನಾವು ಸ್ವಲ್ಪ ಬಾರ್ಗೇನ್ ಮಾಡಿದ್ವಿ, ಅವ್ರು ಕೊಡಲ್ಲ ಅಂದರು. ಇನ್ನು ಮತ್ತೆ ಗೊಂಬೆ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಫೈನಲಿ ಐಸ್ ಕ್ರೀಮ್ ಕೊಡಿಸಿದ್ರು ನಮ್ಮ ಮಾವ. ಇನ್ನು ಐಸ್ ಕ್ರೀಮ್ ತಗೊಂಡು ಮನೆಗೆ ಹೋಗಿ ಎಲ್ಲ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದೀವಿ. ನೋಡಿ ನಮ್ಮ ಗವ್ಯ ಅಂತೂ ಅವಳದು ಐಸ್ ಕ್ರೀಮ್ ಖಾಲಿ ಮಾಡಿಬಿಟ್ಟು ನಂದು ಐಸ್ ಕ್ರೀಮ್ ಕಿತ್ಕೊಂಡು ತಿಂತಾ ಇದ್ದಾಳೆ. ಅಪ್ಪ ಬಂದರೆ ಬೈತಾರೆ. ಸೊ ಹಾಗೆ ಬೇಗ ಐಸ್ ಕ್ರೀಮ್ ತಿಂತೀನಿ ಅಂತ ಹೇಳಿ ಫಾಸ್ಟಾಗಿ ಐಸ್ ಕ್ರೀಮ್ ತಿಂತಾ ಇದ್ದಾಳೆ ನಮ್ಮ ಗವ್ಯ. ಸೊ ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ, ಟೇಕ್ ಕೇರ್.